ಚಾನಲ್. ಸೊ ತುಂಬ ತಿಂಗಳುಗಳಾದಮೇಲೆ ಏನೊಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತೇನಕ್ಕೆ ಮಾಡ್ತಿದ್ದೀನಿ ಅಂದರೆ ನಾನು ನನ್ನ ಶಾಲೆಗೆ ಬಂದಿದ್ದೀನಿ. ಸೊ ಕಾರಣ ಲೋಕಾಯನ ಅಂತ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮಿಗೆ ನನ್ನ ಮಗಳು ಸೇರಿಕೊಂಡಿದ್ದಾಳೆ. ಸೊ ಹಾಗಾಗಿ ಇಲ್ಲಿಗೆ ಬಂದು ಇಲ್ಲಿದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈಗೇನು ನೋಡ್ತಾ ಇದ್ದೀರಾ, ಇದು ನನ್ನ ಶಾಲೆ ಎಂಟ್ರೆನ್ಸು. ಸೊ ನಾವು ಚಿಕ್ಕವರಿದ್ದಾಗಲೂ ಇದೇ ಎಂಟ್ರೆನ್ಸ್ ಇತ್ತು. ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ನಮ್ಮದು ಪ್ರೇಯರ್ ನಡೀತಾ ಇದ್ದಿದ್ದು ಜಾಗ ಇದು. ಸೊ ಇಲ್ಲಿಂದ ಹಾಗೆ ಮುಂದೆ ಹೋದರೆ ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಕ್ಲಾಸ್ ಸಿಗುತ್ತೆ. ಸೊ ಬನ್ನಿ ಮುಂದೆ ತೋರಿಸ್ತೀನಿ. ನನ್ನ ಮಗ ಸೊ ನಾವು ಬಂದಿದ್ದೀವಿ ಅಂತ ಅವನು ಹೇಳ್ತಾನೆ ಕೇಳಿ. ಏನಿವತ್ತು ಹೌದಾ, ಎಲ್ಲಿಗೆ ಬಂದಿದ್ದೀರಾ ಅದಕ್ಕೆ ಈಗ? ಓಕೆ ರೈಟ್ ಗೋ. ಇದು ಲೋಕಾಯನ ಫೌಂಡೇಶನ್ ಅವ್ರು ನಡೆಸ್ತಾ ಇರೋದು. ಇಲ್ಲಿ ನನ್ನ ಮಗಳೂ ಒಂದು ನಾಟಕ ಮತ್ತು ಸಾಂಗ್ಗಳಿಗೆ ಸೇರ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ನಾನು ಡ್ಯೂಟಿಗೆ ಸೇರ್ಕೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ರಜೆ ಹಾಕ್ಬಿಟ್ಟು ಅದನ್ನು ನೋಡಲಿಕ್ಕೆ ಅಂತಲೇ ಬಂದಿದ್ದೀನಿ. ಆಫ್ಟರ್ ರಜೆ ಹಾಕಿ ಬಂದಿದ್ದೀನಿ. ಸೌಂಡೆಲ್ಲ ಕೇಳಿಸ್ತಾ ಇದೆ. ಸಾಂಗ್ಗಳು ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಸ್ಟೇಜ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗೆ ಬನ್ನಿ ಮುಂದೆ ಹೇಗೆ ರೆಡಿ ಆಗ್ತಿದೆ ಏನು ಎಲ್ಲ ನಾನು ನಿಮಗೆ ಸ್ಟೇಜ್ ಕಂಪ್ಲೀಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಈ ಪ್ರೋಗ್ರಾಮ್ನ ತುಂಬ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಿದ್ದಾರೆ. ನೋಡಿ ನನ್ನ ಮಗಳಿಗೋಸ್ಕರ ಅವರ ಅಮ್ಮಂದಿರು ಇಬ್ಬರು, ಅಂದರೆ ನಮ್ಮ ಚಿಕ್ಕಿ ನಮ್ಮಮ್ಮ ಇಬ್ಬರು ಬಂದು ಆಗಲೇ ಕಾಯ್ತಾ ಕೂತಿದ್ದಾರೆ. ಸುಮಾರು ಒಂದು 10-15 ವರ್ಷ ಆಗಿರ್ಬೋದೇನೋ. ಸೊ ಇದನ್ನು ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ನನ್ನ ಕಂಪ್ಲೀಟ್ ಡೀಟೇಲ್ಸ್ ಏನೀಗ ವಾಲಂಟಿಯರ್ ಸ್ಟೂಡೆಂಟ್ಸು ಇದನ್ನು ಜವಾಬ್ದಾರಿ ತೊಗೊಂಡು ಮಾಡ್ತಾಯಿದ್ದಾರೆ. ಸೊ ಅದನ್ನು ನಾನು ನಿಮಗೆ ಅವ್ರ ಹತ್ರನೇ ಮಾತಾಡಿಸ್ತೀನಿ, ಯಾರು ಮಾಡ್ತಿದ್ದಾರೆ ಏನು ಎತ್ತ ಅಂತ. ಸೊ ಇದು ನಾವು ಓದುವಾಗ ಫಸ್ಟ್ PU ಮತ್ತು ಈ ಕಡೆದು ಸೆಕೆಂಡ್ PU, ಕ್ಲೋಸ್ ಆಗಿ ಸೆಕೆಂಡ್ PU. ಸೊ ಬನ್ನಿ ಮಕ್ಕಳೆಲ್ಲ ರೆಡಿ ಆಗ್ತಾಯಿದ್ದಾರೆ. ಹೇಗೆ ರೆಡಿ ಆಗ್ತಾಯಿದ್ದಾರೆ ನೋಡೋಣ. ಸೊ ಇದೇ ಒಂಥರ ಖುಷಿ ಅನಿಸುತ್ತೆ ನೋಡ್ತಾ ಇದ್ದರೆ. ಹಾಗೆಯೇ ಇಲ್ಲಿ ನನ್ನ ಮಕ್ಕಳು ಸೇರಿದಂತೆ ಪುಟ್ಪುಟಾಣಿ ಮಕ್ಕಳಿಗೆ ಮೇಕಪ್ ಸ್ಟಾರ್ಟ್ ಆಗ್ತಿದೆ. ಮೇಕಪ್ ಮಾಡ್ತಾಯಿದ್ದಾರೆ. ಏನಿದು, ನನ್ನ ಮಗಳು ಇರೋದು ಆನೆ ಬಂತಂದು ಆನೆ ಕಾರ್ಯಕ್ರಮ ನಾಟಕ. ಸೊ ಅಲ್ಲಿ ಇದು ಗಿಳಿ ಅಂತೀನಿ, ಬೆಕ್ ರೆಡಿ ಮಾಡ್ತಾ ಇದ್ದಾರೆ. ಹಾಯ್ ಸರ್ ಬೋತ್, ಯಾಕಂದರೆ ನಮ್ಮದು ಸ್ಕೂಲ್ ಅಲ್ಲ, ನಮ್ಮ ಸ್ಕೂಲಲ್ಲಿ ಏನೇ ನಡೆದ್ರು ಮಾಡ್ಬೋದಲ್ಲ. ಸೊ ಫೈನಲಿ ಚಿಂಟು ಅಂತ ನನ್ನ ಮಗಳ ಹೆಸರು, ಬೆಕ್ಕು. ಸೊ ನಮ್ಮ ಚಿಂಟು ಬೆಕ್ಕು ರೆಡಿ ಆಗಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಸೊ ನಾನಾಗಲೇ ಏನು ಹೇಳಿದೆ, ವಾಲಂಟಿಯರಾಗಿ ಕೆಲವು ಮಕ್ಕಳು ಅಂದರೆ ಹುಡುಗರು ನಡ್ಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಇವರು ಒಬ್ಬರು. ಸೊ ಅವ್ರನ್ನ ಕೇಳ್ತಿದ್ದೀನಿ, ನನಗೆ ಇಂಟ್ರೊಡಕ್ಷನ್ ಕೊಡಿ ಅಂತ. ಏನು ಕೊಡಬೇಕು ಗೊತ್ತಿಲ್ಲ ಅಂತ ಅಂತಿದ್ದಾನೆ. ಸೊ ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಕೊಡಿ, ನಾನು ಮಾಡ್ಕೊತೀನಿ ಅಂತ ಹೇಳಿದೆ. ಓಕೆ ಅಂತ ಹೇಳ್ದೆ. ಸೊ ಇಲ್ಲಿ ಏನು ಮಕ್ಕಳು ನೋಡ್ತಿದ್ರೆ ಇಲ್ಲಿ ಮೇಕಪ್ ಮಾಡ್ತಿದ್ದಾರೆ. ಸೊ ಮೇಕಪ್ ಅವ್ರನ್ನೇ ಕರೆಸಿದ್ದಾರೆ ಅವ್ರ ಕಡೆಯಿಂದನೇ. ಸೊ 1 by 1 ಮಕ್ಕಳಿಗೆ ಒಬ್ಬೊಬ್ಬರಾದ್ಮೇಲೆ ಮೇಕಪ್ ಮಾಡಿ ಕಳಿಸಿದ್ದಾರೆ. ಸೊ ಚಿಕ್ಕ ಮಕ್ಕಳಾಗಿರೋದ್ರಿಂದ ಸ್ಕಿನ್ನು ಹಾಳಾಗಬಾರ್ದು ಅನ್ನೋ ರೀತಿ ಮೇಕಪ್ ಇದೆ. ಸೊ ಹಾಗೇ ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಏನೇನಾಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಮಕ್ಕಳನ್ನ ನೋಡಲಿಕ್ಕೆ ಖುಷಿ ಆಗ್ತದೆ ಮಾತ್ರ. ಕೆಲವು ಮಕ್ಕಳು ರೆಡಿಯಾಗಿ ಕೂತಿದ್ದಾರೆ. ಪ್ರೋಗ್ರಾಮ್ ಬಗ್ಗೆ ಮಾಹಿತಿ ಕೊಡ್ತಾರೇನಲ್ಲ, ಬನ್ನಿ ನಮ್ಮ ಗಗನ ಮಾಹಿತಿ ಕೊಡ್ತಾನೆ. ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇನ್ನು ನಮ್ಮ ಮಕ್ಕಳು ರೆಡಿ ಆಗ್ತಿದ್ದಾರೆ. ಇನ್ನು 10 ನಿಮಿಷಗಳೊಳಗಡೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಪ್ರತಿ ವರ್ಷ ನಡೆಯುವಂತೆ ಸಾಂಸ್ಕೃತಿಕ ಕಲೆ ವೈಭವ ತುಂಬಿರುವ ನಮ್ಮ ಅಕ್ಕಿಯ ಬಾಳಿನಲ್ಲಿ ಪ್ರತಿ ವರ್ಷ ನಡೆಯುತ್ತಿರುವಂತೆ ಲೋಕಾಯನ ಮಕ್ಕಳ ಬೇಸಿಗೆ ಶಿಬಿರ 11ನೇ ವರ್ಷಕ್ಕೆ ಕಾಲಿಟ್ಟಿದ್ದು, 16ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಈ 11 ವರ್ಷಗಳು ಡಾಕ್ಟರ್ ಬಿ ಜಯಶ್ರೀ ಅವರು ಅಕ್ಕಿಯಬಳಿಗೆ ಕೊಡುಗೆ ನೀಡಿರುವಂತಹ ರಂಗಮಂದಿರಕ್ಕೆ 11 ವರ್ಷ ಪೂರೈಸಿದೆ. ಅದರಿಂದಾಗಿ ಈ ಬಾರಿ ಪ್ರತಿ ವರ್ಷದಂತೆ 2 ನಾಟಕ, ಒಂದು ಚಿಕ್ಕಮಾರಿ ದೊಡ್ಡಮಾರಿ, ಇನ್ನೊಂದು ಯಾವುದೋ ಈ ನಾಟಕವು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಿದ್ದು ನಮ್ಮ ಮಕ್ಕಳ ನಾಟಕ ಅದ್ದೂರಿಯಾಗಿ ಯಶಸ್ವಿಗೊಳ್ಳಲು ಸಹಕಾರ ನೀಡುವಂಥ ಶಶಿಧರ್ ಬಾರಿಗರ್ಸ್ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ. ಹಾಗೂ ನನ್ನ ತಂಡದ ನನ್ನ ಸ್ನೇಹಿತರು ಆದಂಥ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಈ ಮೂಲಕ ನಾನು ಮಾತನಾಡ್ತೀನಿ. ಜೈ ಕರ್ನಾಟಕ. ಸ್ವಲ್ಪ ಟೈಮ್ ಸ್ಟೂಡೆಂಟ್ ಆಗಿದ್ದು, ನಾನು ಇಲ್ಲಿ ಸ್ಟೂಡೆಂಟ್ ಆಗಿದ್ದೆ. ಸೊ ಈಗ ಗಗನ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಯಿತು. ನೆಕ್ಸ್ಟು ಇಲ್ಲಿ ಪ್ರೋಗ್ರಾಮ್ ಮಕ್ಕಳಿಗೆ ಏನು ತರಬೇತಿ ಕೊಡ್ತಾರೆ, ಯಾರ್ಯಾರು ತರಬೇತಿ ಕೊಡ್ತಿದ್ದಾರೆ, ಅವರ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಮೊಹಮ್ಮದ್ ಅಜರುದ್ದೀನ್ ಅವರು ನಮಗೆ ಹೇಳ್ತಾರೆ. ಸೊ ಅವ್ರನ್ನ ಕೇಳೋಣ ಬನ್ನಿ. ಮೊಹಮ್ಮದ್ ಅಜರುದ್ದೀನ್ ಅಕ್ಕಿ ಹೆಬ್ಬಾಳು ಒನ್ಸ್ ಅಪಾನ್ ಎ ಟೈಮ್ ಸ್ಟೂಡೆಂಟ್ ಹೌದು ನನಗೆ. ಸೊ ಈಗ ಅವರು ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾರೆ.
ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೊಹಮ್ಮದ್ ಅಜರುದ್ದೀನ್. ಲೋಕಾಯನ ಕಲ್ಚರಲ್ ಫೌಂಡೇಶನ್ 2010ರಲ್ಲಿ ಪ್ರಾರಂಭ ಆಯಿತು. ನಾವು ಈ ಸ್ಟೇಜಲ್ಲಿ ಜಾಸ್ತಿ ನಾಟಕ ಮಾಡಿಲ್ಲ. ಕಾರಣ ಏನು ಅಂದರೆ ನಮ್ಮ ಸ್ಟೇಜ್ ಇದು ಈ ಸ್ಟೇಜ್ ಮಾಡ್ತಿದ್ದು. ಈ ಸ್ಟೇಜಲ್ಲಿ ಇದ್ದವರು ನಾವು ಇಲ್ಲಿ ಬರೋಕ್ಕೆ ಒಂದು ತುಂಬ ದೊಡ್ಡ ಪಯಣ ಆಯಿತು. ಏನು ಅಂದರೆ ಈ ಲೋಕಾಯನ ಕಲ್ಚರಲ್ ಫೌಂಡೇಶನ್ ಇದೆಯಲ್ಲ, ಇದನ್ನು ಬಿಟ್ಟಾಡಿದ್ದು 3 ಜನ. ಒಬ್ಬರು ರಂಗಕರ್ಮಿಗಳಾದ ಶಶಿಧರ್ ಬಾರಿಗಡ್ ಸರ್, ಸಿನಿಮಾ ನಿರ್ದೇಶಕರಾದ ಉಮಾಶಂಕರ್ ಸ್ವಾಮಿ, ಮೂರನೇವರು ಪಿಚ್ಚಳಿ ಶ್ರೀನಿವಾಸನ್ ಅವರು. ಈ 3 ಜನ ಸೇರ್ಕೊಂಡು ಹುಟ್ಟಾಕಿ ಸಂಸ್ಥೆನೇ ಈ ಲೋಕಾಯನ ಕಲ್ಚರಲ್ ಫೌಂಡೇಶನ್. ಇದು ಸ್ಟಾರ್ಟ್ ಆಗಿ 16 ವರ್ಷ ಆಗಿದೆ. ಬಟ್ ಡಾಕ್ಟರ್ ಬಿ ಜಯಶ್ರೀ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅವರು ಮಳೆಯಲ್ಲಿ ಒಂದು ನಾಟಕ ನಿಂತೋಯ್ತು. ಆ ಕಾರಣಕ್ಕೋಸ್ಕರ ನಮ್ಮ ಮಧ್ಯೆ ಇರಲಿ ಅಂತ ಒಂದು ಸಿಂಪಲ್ ಆಗಿ ಮಾಡಿಸ್ಕೊಟ್ಟಿದ್ದಾರೆ ಒಂದು ರಂಗಮಂದಿರವನ್ನು. ಇದು ರಂಗಮಂದಿರಕ್ಕೆ ಈಗ 10 ವರ್ಷ ಆಗಿದೆ. ಎಷ್ಟು ವರ್ಷ ಅಂದರೆ 10 ಕಂಪ್ಲೀಟ್ ಆಗಿದೆ. ಈ ವರ್ಷ ನಮ್ಮ ಆಸೆ ಏನಿತ್ತು ಅಂದರೆ ಈ 10 ವರ್ಷ ಕಂಪ್ಲೀಟ್ ಆಗಿ ತಿಂಗಳು ಕಾರ್ಯಕ್ರಮ ಮಾಡಬೇಕು ಅಂತ ಕಾರಣಾಂತರಗಳಿಂದ ಆಗಿಲ್ಲ. ಈಗ ನಿನ್ನೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಮಂಡ್ಯ ಭಾಗ ಮೂಡಲಪಾಯ ಯಕ್ಷಗಾನಕ್ಕೆ ತುಂಬ ಫೇಮಸ್. ಆದರೆ ಇಲ್ಲಿ ಆ ಕಲೆ ನಶಿಸಿ ಹೋಗ್ತಿದೆ. ಆ ಕಾರಣಕ್ಕೋಸ್ಕರ ನಾವು ಸೀನಿಯರ್ಸ್ಗಳೆಲ್ಲ ಸೇರಿ ಒಂದು ಯಕ್ಷಗಾನ, ಮಕ್ಕಳೆಲ್ಲ ಸೇರಿ 2 ಯಕ್ಷಗಾನ ಮಾಡೋದು. ನಿನ್ನೆ 2 ಯಕ್ಷಗಾನ ಮತ್ತು ನನ್ನ ಪುಸ್ತಕ ಬಿಡುಗಡೆ ಇತ್ತು. 2 ನಾಟಕಗಳು. ಪುಸ್ತಕ ಯಾವುದು? ಪುಸ್ತಕದ ಹೆಸರು ನನ್ನ ವಿಳಾಸ ಅಂತ ಒಂದು ಕವನ ಸಂಕಲನ. ಓಕೆ. SDM ಕಾಲೇಜು ಅವರು ಸಹ ಪ್ರಾಧ್ಯಾಪಕರಾದ ಮಾರುತಿ ಪ್ರಸನ್ನ ಅವರು ಬಿಡುಗಡೆ ಮಾಡಿ ಅದ್ರ ಬಗ್ಗೆ ಮಾತಾಡೋರೆ. ಇದು ನಮ್ಮ ರಂಗಮಂದಿರದ್ದು. ಇಲ್ಲಿ ಫಸ್ಟ್ ನಾಟಕ ಅಂದ್ರೆ ಹಂಚಿನ ಮನೆ ಪಸಪ್ಪ ಅನ್ನೋ ನಾಟಕ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಬೇರೆ ಬೇರೆ ಡೈರೆಕ್ಟರ್ ಎಲ್ಲ ಬಂದು ತುಂಬಾ ಯಾವ ತರ ಅಂದ್ರೆ ಎಕ್ಸ್ಪೆಕ್ಟೇ ಇಲ್ಲ. ಅದಕ್ಕಿಂತ ಸಕ್ಕದಾಗಿ ಸೂರ್ಯ ಬಂದ ನಾಟಕದಲ್ಲಿ ನಮ್ಮ ಲಾಸ್ಟ್ ಟೈಮ್ ಈಗ ಮಾತಾಡಿದ್ನಲ್ಲ, ಅವನು ರಾಕ್ಷಸನ್ ಕ್ಯಾರೆಕ್ಟರ್ ಮಾಡಿದ್ದ. ಅವನು ನಾನು ರಾಕ್ಷಸನ್ ಕ್ಯಾರೆಕ್ಟರ್ ಮಾಡಿದ್ದು. ಫಸ್ಟ್ ಡೈಲಾಗ್ ಅದರಲ್ಲಿ ಇಡೀ ಜಗತ್ತು ಸುತ್ತಿದರು ನಿದ್ದೆ ಮಾಡಕ್ಕೆ ಒಂದು ಜಾಗ ಇಲ್ವಲ್ಲ ಅಂತ ಡೈಲಾಗ್ ಇತ್ತು. ಅದು ಮಾತ್ರ ಪ್ರಾಕ್ಟೀಸ್ ಮಾಡಿ ಬೈಟ್ ಹೊಡ್ಕೊಂಡಿದ್ದ. ಮೇ ಬಿ ಹಂಚಿನ ಮನೆ ಪಸಪ್ಪನೇ ಫಸ್ಟ್ ನಾಟಕ ಅನ್ಸುತ್ತೆ ಇಲ್ಲಿ ಸ್ಟಾರ್ಟ್ ಆಗಿದೆ. ಅದು ಅಕ್ಟೋಬರ್ ಸ್ಟಾರ್ಟ್ ಆಗಿ ಅದು ದಸರಕ್ಕೆ ಮಾಡೋದು ಬೇಡ ಅಂದ್ಬಿಟ್ಟು ಬೇಸಿಗೆಗೆ ಮಾಡ್ಕೊಂಡು ಪ್ರತಿ 16 ವರ್ಷದಿಂದ ಮಾಡ್ಕೊಂಡು ಬರ್ತಿರೋದು. 16 ವರ್ಷದಿಂದ ಮಾಡ್ಕೊಂಡು ಬರ್ತಿರೋದು. ಲಾಸ್ಟ್ ಟೈಮ್ ಕಾರಣಾಂತರಗಳಿಂದ ಒಂದು ನಿಲ್ಲಿಸಿದ್ದು. ಓಕೆ. ಇಲ್ಲಿ ಯಾರ್ಯಾರು ಮಕ್ಕಳಿಗೆ ಪ್ರೋಗ್ರಾಮ್ ಹೇಳ್ಕೊಡ್ತಿದ್ದಾರೆ ಅವ್ರದ್ದು ನಮ್ಗೆ ಇಂಟ್ರೊಡಕ್ಷನ್, ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀರಾ? ಕರ್ಕೊಂಡು ಹೋಗ್ತೀನಿ ಅವ್ರ ಹತ್ರ. ಓಕೆ ಈಗ ಸರ್ ಅದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಿ. ಗಿರೀಶ್ ಸರ್ ಅಂತ ಓಕೆ. ಚಿಕ್ಕಮಾರಿ ದೊಡ್ಡಮಾರಿ ಅನ್ನೋ ಒಂದು ನಾಟಕನ ನಿರ್ದೇಶನ ಮಾಡೋದು ಅವರೇ. ಓಕೆ. ಅದ್ರ ಬಗ್ಗೆ ಅವ್ರು ಏನೋ 2 ಮಾತು ಮಾತಾಡ್ತಾರೆ. ಸರ್ ಮೈಸೂರಿಂದ ಬರ್ತಿರೋದು ಅನ್ಸುತ್ತೆ ನೀವಲ್ವಾ? ಅದು ನಮಸ್ತೆ. ಹಾಂ. ನನ್ನ ಹೆಸರು ಗಿರೀಶ್ ಅಂತ. ಓಕೆ. ಸಂಗ್ರಹಣದ ಸ್ಟೂಡೆಂಟು. ನನ್ನ ಜೀವನದ 10 ವರ್ಷ ಆಯಿತು ನಾನು ಕೂಡ ರಂಗಭೂಮಿಗೆ ಬಂದು. ಓಕೆ. ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಡ್ರಾಮಾ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದು. ಓಕೆ. ಹೀಗೆ ನನ್ನ ರಂಗಪಯಣ ಮಕ್ಕಳ ಜೊತೆಗೆ ಇದೆ. ಪ್ರತಿನಿತ್ಯ ಪ್ರತಿದಿನ ಎಲ್ಲವೂ ಮಕ್ಕಳ ಜೊತೆಗೆ. ಯಾಕಂದರೆ ಮಕ್ಕಳಿಗೆ ಅದೊಂದು ಅನುಭವ. ಮಕ್ಕಳು ನಾವೇನೇ ಹೇಳ್ಕೊಟ್ಟು ಕೂಡ ಮಕ್ಕಳು ಕಲಿಯೋ ತಾಕತ್ತಿದೆ. ಮಕ್ಕಳು ನಮ್ಮ ಬುದ್ಧಿಶಕ್ತಿ ಕೊಟ್ಟಿದೆ. ಈಗ ನನ್ನ ನಾಟಕ ಎಕ್ಸಾಂಪಲ್, ಎಲ್ಲರೂ ಕೂಡ ನನ್ನ ನಾಟಕದ ಎಲ್ಲರೂ ಡೈಲಾಗ್ ನೀಡ್ತಾರೆ. ಯಾರು ಆರ್ಟಿಸ್ಟ್ ತಪ್ಪಿಸ್ಕೊಂಡ್ರು ಯಾರು ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು. ಅಷ್ಟು ತಾಕತ್ತು ಮಕ್ಕಳಿಗೆ ತಗೊಳ್ಳುವಂಥ ತಾಕತ್ತಿದೆ ಮಕ್ಕಳಿಗೆ. ಅದು ರಂಗಭೂಮಿ ಕಲಿಸ್ಕೊಡುತ್ತೆ ನಮಗೆ. ನಮ್ದಾಗಿ ನನ್ನ ಕಲಿಸ್ತಂತ ಶಶಿಧರ್ ಬಾರಿಗಡ್ ಸರ್ ಮಾತಾಡ್ತೀನಿ. ಅವರು ಬಹಳ ಮುಖ್ಯ. ಯಾಕೆಂದರೆ ಈ ಒಂದು ಲೋಕಾಯನ ಒಂದು ಸಂಸ್ಥೆ ನಡೆಸೋದು ತುಂಬ ಕಷ್ಟ. ಯಾರೇ ಆದರೂ ಅವರು ಎಲ್ಲವನ್ನ ನಿಭಾಯಿಸ್ಕೊಂಡು ಅದು ಅವ್ರ ತಾಕತ್ತಿದೆ. ನೆಕ್ಸ್ಟ್ ಇದು ಗಾಮನಹಳ್ಳಿ ಸ್ವಾಮಿ ಸರ್ ಅಂತ. ಈಗ ಹೇಳಿದ್ರಲ್ಲ ಅವ್ರ ನಾಟಕ ಮ್ಯೂಸಿಕ್ ಮಾಡಿರೋದು ಇವರೇ. ಹೇಳಿ ಸರ್. ಎರಡನೇ ಬಾರಿ ಓಕೆ. ಎರಡನೇ ಬಾರಿ ಅಂತಂದರೆ ಮೊದಲೊಂದು ನಾಟಕ ಮ್ಯೂಸಿಕ್ ಮಾಡ್ಕೊಟ್ಟಿದ್ದೆ. ಇವಾಗ ಕೂಡ ಗಿರೀಶ್ ಅವ್ರು ಮಾಡ್ತಾ ಇರೋ ನಾಟಕಕ್ಕೆ ನಾನು ಮ್ಯೂಸಿಕ್ ಮಾಡ್ತಾ ಬಂದು ಮಾಡ್ತಾ ಇದ್ದೀನಿ. ಜೊತೆಗೆ ಈ ಥರದ್ದೇ ಚಟುವಟಿಕೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಿರ್ತೀನಿ. ಬೇರೇನೂ ಇಲ್ಲ, ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡೋದು. ಅಂಗಿ ರವೀಂದ್ರ ತಲಕಾಡು ಅಂತ ಮೂಡಲ್ಪಾಯ ಯಕ್ಷಗಾನಕ್ಕೆ 2 ಪ್ರಸಂಗ ನಿನ್ನೆ ನಡೀತು. 2 ಪ್ರಸಂಗಕ್ಕೂ ತಲೆ ತಿಂತಿರೋ ಸ್ಟೂಡೆಂಟ್ ಹಂಗಿದ್ರು ಅವರೆಲ್ಲ ಕಟ್ಟಾಗಿ ಇನ್ನೂ ಬಡಿಸಿ ನೆನೆ 2 ಮುಗಿಸ್ಕೊಟ್ಟಿದ್ದಾರೆ. ಅವರೊಂದು 2 ಮಾತಾಡ್ತಾರೆ. ರವೀಂದ್ರ ಅಂತ. ನನ್ನ ಪ್ಲೇಸು ತಲಕಾಡು, ಶ್ರೀನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ನಾವು 16ನೇ ವಯಸ್ಸಿನಲ್ಲಿ ಮೂಡಲಪಾಯ ಯಕ್ಷಗಾನದ ನನ್ನ ತಂದೆಯವರು ಅಭ್ಯಾಸ ಮಾಡ್ತಾಯಿದ್ರು. ಅದ್ರ ಜೊತೆಯಲ್ಲಿ ಸೇರಿಕೊಂಡು ನಾನು ಭಾಳ ಭಾಗವತ ಮತ್ತು ತಾಳ ಮದ್ದಲೆ ಎಲ್ಲನೂ ಅಭ್ಯಾಸ ಮಾಡಿ ನಮ್ಮ ತಂದೆಯವರು ಕಾಲವಾದ ನಂತರ ನಾನು ಅದನ್ನು ಪೂರ್ಣ ಮಾಡ್ಕೊಂಡು ಇಲ್ಲಿವರೆಗೂ ಬಂದು ನನ್ನ ಡೇಟ್ ಬಂದು 1947. ಸೊ ಈಗ ಎಷ್ಟು ಸರ್ ನಿಮಗೆ? ಈಗ 78 ವಯಸ್ಸು ನಡೀತಾ ಇದೆ. ಸೊ ನಿಮ್ಮ ತಂದೆಯವರ ಇದನ್ನ ನೀವು ಉಳಿಸ್ಕೊಂಡು ಬರ್ತಾ ಇದ್ದೀರಾ? ಜೀವಂತವಾಗಿ ಉಳಿಸ್ಕೊಂಡು ಬರ್ತಾ ಇದ್ದೀನಿ. ಮತ್ತೆ ಬೇಕಾದಷ್ಟು ಸ್ಕೂಲ್ಗಳಲ್ಲಿ ಈಗ ಈ ಥರ ಕಾರ್ಯಕ್ರಮಗಳಲ್ಲೆಲ್ಲ ನಾನು ಭಾಗವಹಿಸಿದ್ದೀನಿ. ನಾವು ಡೆಲ್ಲಿವರೆಗೂ ಹೋಗಿದ್ದೀನಿ. ಅದಕ್ಕೆ ಎಲ್ಲಿ ಕರೀತಾರೆ ಅಲ್ಲೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ತೀನಿ. ಹೆಜ್ಜೆಗಳು ಹೇಳ್ಕೊಡೋದು, ಅವ್ರಿಗೆ ಅಭಿನಯ ಹೇಳ್ಕೊಡೋದು, ಸಂಭಾಷಣೆಗೆ ಏನಾದರೂ ಮೊದಲು ಲೋಪದೋಷಗಳನ್ನ ಸರಿಪಡಿಸೋದು ಎಲ್ಲ ಅಭ್ಯಾಸ ನನಗಿದೆ. ಈ ಏಜಲ್ಲೂ ನೀವು ಇಷ್ಟು ಮಾಡ್ತಿರಲ್ಲ, ದಯಮಾಡಿ ಮುಂದಕ್ಕೆ ಥ್ಯಾಂಕ್ ಯು. ಮೈಸೂರಿನ ಹುಸೇನಿ ಅಂತ ಅವರು ಕರಕುಶಲ ಕಲೆಗಳನ್ನ ಪ್ರತಿ ಒಂದು 5 ವರ್ಷದಿಂದ ಬಂದು ಮಾಡಿಸ್ತಾರೆ. ಆಮೇಲೆ ರಾಮಕೃಷ್ಣ ಸರ್ ಅಂತ ಇಲ್ಲಿ ಅಕಿಯಬರ್ಡ್ ಅವರು ಚಿತ್ರಕಲಾ ಟೀಚರು. ಈ ವರ್ಷ ಬಂದಿಲ್ಲ. ಅವರು ಒಂದು ಸುಮಾರು ಒಂದು ಲೋಕಾಯನ ಸ್ಟಾರ್ಟ್ ಆಗ್ತವಿಂದ ಅವರು ನಮ್ಮ ಜೊತೆ ಇದ್ದು ಚಿತ್ರಕಲೆ. ಅದಾದ್ಮೇಲೆ ಮುಂದೆ ಹಳೇದು ಹೇಳೋದಾದ್ರೆ ಈ ಮಾಸ್ಕ್ ಮಾಡೋದು, ತುಂಬಾ ಬೇರೆ ಬೇರೆ ರೀತಿಯೆಲ್ಲ ಪ್ರಯೋಗಗಳು, ಕರಕುಶಲಕ್ಕೆ ಏನೇನು ಬೇಕು ಎಲ್ಲ. ಇದು ಈ ಥರ ಆದರೆ ದೊಡ್ಡವರಿಗೆ ಅಂತಾನೆ ಲಲಿತ ಪ್ರಬಂಧ ಅಕಾಡೆಮಿಯಿಂದ ಒಂದು ಲಲಿತ ಕಲಾ ಅಕಾಡೆಮಿದೊಂದು ಶಿಬಿರ. ಅದಾದ್ಮೇಲೆ ಕ್ಯಾನ್ವಾಸ್ ಪೇಂಟಿಂಗ್. ನೀವು ಶಾಲೆ ಬೋರ್ಡ್ ತೆಗೆದು ಒಳಗಡೆ ಕ್ಯಾನ್ವಾಸ್ ಪೇಂಟಿಂಗ್ ಉದ್ದಕ್ಕೂ ಕ್ಯಾನ್ವಾಸ್ ಪೇಂಟಿಂಗ್ ಶಿಬಿರ ಒಂದು. ಇಷ್ಟು ನಾವು ಸಾಹಿತ್ಯ ನಶಿಸಿ ಹೋಗ್ತಿರೋ ಕಲೆಗಳ ಬಗ್ಗೆ ತುಂಬ ಇದು ಮಾಡ್ತೀವಿ. ಥ್ಯಾಂಕ್ ಯು. ಸೊ ಒಂದು ಇದು ನಾವು ಓದಿದಂಥ ಸ್ಕೂಲು. ನೀವು ಇಲ್ಲಿ ಓದಿರಲ್ವಾ? ನೀವು ಹೈಸ್ಕೂಲೆಲ್ಲ ಇದು ನಾನು ಓದಿದಂಥ ಸ್ಕೂಲು. ಸೊ ಹೈಸ್ಕೂಲ್ ಟು PUC ನಾವು ಇಲ್ಲಿ ಓಡಾಡಿ ಆಟ ಆಡಿದಂಥ ಜಾಗ ಇದೆಲ್ಲ. ಸೊ ಅಲ್ಲಿ ಏನು ಕಾಣಿಸ್ತಿದೆ ಅದು ನಾವು ಓದುವಾಗ ಫಸ್ಟ್ PU ಸೆಕೆಂಡ್ PU. ಸೊ ಇದು ಏನೂ ಇರಲಿಲ್ಲ ರಂಗಮಂಟಪ. ಸೊ ಇದು ರೀಸೆಂಟಾಗಿ ಒಂದು 10 ವರ್ಷದಿಂದ ಇದಾಗಿರೋದು. ಸೊ ಎಲ್ಲ ಕನ್ಸ್ಟ್ರಕ್ಷನ್, ಈಗ ಹೊಸ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ. ಸೊ ಖುಷಿ ಆಗುತ್ತೆ ನನ್ನ ಶಾಲೆ ನೋಡಲಿಕ್ಕೆ. ಸೊ ಹೀಗೆ ಮುಂದೆ ಹೋದರೆ ಇದು ಅವಾಗ ನಮ್ಮದು ಸ್ಟಾಫ್ ರೂಮು. ಸೊ ನೋಡ್ತಿದ್ದೀರಲ್ಲ ಅವ್ರು ನಮ್ಮ ಸಾರು ಚಿತ್ರಕ. ಸೊ ನಾವು ಓದುವಾಗ ಇದು ನಮ್ಮ ಸ್ಟಾಫ್ ರೂಮು. ಇವರು ನಮ್ಮ ಚಲುರಾಜ್ ಸಾರು, ನಮ್ಮ ಡ್ರಾಯಿಂಗ್ ಮಾಸ್ಟ್ರು. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ನಾವಿದ್ದಾಗ ಹೇಗಿತ್ತು, ಹೀಗೇಗಿದೆ.
ನೋಡಿ ಎಲ್ಲ ಬದಲಾವಣೆ ಆಗಿದೆ. ಹೌದು, ಫುಲ್ ಬಿಲ್ಡಿಂಗ್ಸ್ ಎಲ್ಲ ಹೊಸ ಹೊಸ ಬಿಲ್ಡಿಂಗ್ಸ್ ಇದೆ. ಈಗ ಇಷ್ಟು 100% ರಜೆ ಬಂದಿಲ್ಲ. ಹಾಂ, ನಾವು ಓದ್ವಾಗಿದ್ರಲ್ಲಿ ನೀವು ಒಬ್ಬರೇ ಅನ್ಸುತ್ತಲ್ಲ ಸರ್ ಇರೋದು, ಇನ್ನು ಮತ್ತೆ ಯಾರಿಲ್ಲ ಅನಿಸುತ್ತೆ ಟೀಚರ್ಸ್ಗಳು. ನಾವು ಓದ್ವಾಗಿದ್ದು ನಮ್ಮ ಸರಲ್ಲಿ ಒಬ್ಬರೇ. ಏನು ಸರ್ ಹೇಳ್ತಿದ್ದೀವಿ ನಮಗೆ ಬೈಗ್ಲ ಪೊಂಗಣ ಅಂತ ಬೈತಿದ್ದಿರು ಜಾಸ್ತಿ ಅಲ್ವಾ ಸರ್? ಅಂದರೆ ಪೊಂಗಣ ಅಂತ ಬೈಯೋದಿರು, ಹೌದಲ್ವಾ ಸರ್? ಸರಿ ಸರ್, ಆಯ್ತೇನೋ ಕೆಲಸ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಶಿಮ ಯಾರು ತಿರ್ಗಿ? ಹಾಂ, ಬೇಕ್ಯಾರು ಬೇಕೇ ಸೌಂಡ್ ಮಾಡೋದು? ಇಲ್ಲಿ ನೋಡಿ, ನನ್ನ ಮಗ ಅಂತೂ ಅವ್ರ ಅಕ್ಕನ ಜೊತೆನೇ ಆಟ ಆಡ್ತಿದ್ದೀನಿ, ಎಲ್ಲೂ ಹೋಗ್ತಾ ಇಲ್ಲ. ಹಾಯ್, ಏನಿದು? ಕೇಸರಿ ಬಾತು, ಇದು ಉಪ್ಪಿಟ್ಟು. ತಿಂಡಿ ಪೋತ ತಿಂತ. ಸೊ ಇಲ್ಲಿರುವಂಥ ಮಕ್ಳಿಗಾಗ್ಬೋದು, ವಾಲಂಟಿಯರ್ಸಿಗಾಗ್ಬೋದು, ಟೀಚರ್ಸಿಗಾಗ್ಬೋದು, ಸೊ ಮಕ್ಕಳನ್ನ ಕರ್ಕೊಂಡು ನೋಡ್ಲಿಕ್ಕೆ ಬರೋಂಥ ಪೇರೆಂಟ್ಸ್ಗಾಗ್ಬೋದು, ಸೊ ಅವರಿಗೆ ಲಘುವಾದ ಉಪಹಾರವನ್ನು ಈ ಲೋಕಾಯನ ಫೌಂಡೇಶನ್ ಏನಿದೆ ಅವರೇ ನೆರವೇರಿಸ್ತಾರೆ. ಸೊ ಕಾಸ್ಟ್ಯೂಮ್ ಎಲ್ಲ ಪ್ರತಿಯೊಂದೂ ಅವ್ರ ಕಡೆಯಿಂದನೇ ಆಗಿದೆ. ಸೊ ಮೇಕಪ್ ಮಾತ್ರ ಮಾಡ್ತಾನೆ ಇದ್ದಾರೆ, ಒನ್ ಬೈ ಒನ್ ಮಾಡ್ತಾನೆ ಇದ್ದಾರೆ. ವರ್ಷಗಳಾದಮೇಲೆ ಒಂದು ಖುಷಿ ಏನಂದರೆ, ತುಂಬ ವರ್ಷಗಳಾದಮೇಲೆ ನಾನು ನನ್ನ ಶಾಲೆಗೆ ಬಂದಿದ್ದೀನಿ. ಸೊ ಇಲ್ಲಿ ಇದರಿಂದ ನನ್ನ ನಾನಿಲ್ಲಿ ಓದಿದ್ದು ಹೈಸ್ಕೂಲು ಮತ್ತು PUC, ಸೊ ಆ ದಿನಗಳು ಒಮ್ಮೆ ಹಾಗೆ ಕಣ್ಮುಂದೆ ಬಂದು ಹೋಗಾಯಿತು ಇಲ್ಲಿ. ಸೊ ಇದರಿಂದ ಫುಲ್ಲು ಕಂಪ್ಲೀಟ್ ವೀಡಿಯೋನ ಒಂದೇ ವ್ಲಾಗಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಪಾರ್ಟ್ 1 ಪಾರ್ಟ್ 2 ಹಾಕ್ತೀನಿ. ಸೊ ಫಸ್ಟ್ ವ್ಲಾಗಲ್ಲಿ ಏನು ಪ್ರಿಪ್ರೇಷನ್ ಇದೆ ಅದನ್ನು ಮಾತ್ರ ನಾನು ತೋರಿಸ್ತೀನಿ. ಸೊ ಸೆಕೆಂಡ್ ವ್ಲಾಗಲ್ಲಿ ಏನು ಪ್ರೋಗ್ರಾಮ್ ಮಾಡಿದ್ರು, ಮಕ್ಕಳುಗಳು ಏನೇನು ಮಾಡಿದ್ರು, ಯಾವ್ಯಾವ ಸಾಂಗ್ ಇತ್ತು, ನಾಟಕ ಮಾಡಿದ್ರ, ಅದು ಏನು ಅಂತ ನಾನು ನಿಮಗೆ ಸೆಕೆಂಡ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ತುಂಬ ದಿನ ಅನ್ನೋದಕ್ಕಿಂತ ತಿಂಗಳಾದಮೇಲೆ ನಾನು ವ್ಲಾಗ್ ಮಾಡ್ತಾ ಇರೋದು. ಸ್ವಲ್ಪ ಟೈಮ್ ಆಗುತ್ತೆ, ಯಾಕಂದರೆ ನಾನು ಈಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಇವಾಗ, ಹಾಗಾಗಿ ನನಗೆ ಟೈಮ್ ಸಿಗ್ತಾಯಿಲ್ಲ. ಎಡಿಟಿಂಗ್ ಎಲ್ಲ ಕೆಲಸ ಆಗೋದ್ರಿಂದ ನನಗೆ ಟೈಮ್ ಆಗ್ತಾಯಿಲ್ಲ. ಸೊ ಫಸ್ಟು ಪಾರ್ಟ್ 1 ಪಾರ್ಟ್ 2 2 ವ್ಲಾಗ್ ಹಾಕ್ತೀನಿ. ಸೊ ಇವತ್ತಿಗೆ ಏನೇನು ಸಿದ್ಧತೆ ಆಗ್ತಿದೆ ಈ ವ್ಲಾಗ್ನ ನಾನು ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ತುಂಬ ದಿನ ಆಗಿದೆ. ಸೊ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ದೆನ್ ಈ ಫೌಂಡೇಶನ್ನ ಮತ್ತು ಈ ಮಕ್ಕಳನ್ನ ಹಾಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.